ರಾಜಕೀಯದಲ್ಲಿ ಜಾತಿಗಣತಿಯ ಜಟಾಪಟಿ ಜೋರಾಗಿದೆ. ಗಣತಿ ಜಾರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮುನ್ನೆಲೆಗೆ ತಂದಿದೆ ಹಸ್ತಪಡೆ. ಕೇಂದ್ರದ ಗಣತಿಗೆ ಸೆಡ್ ಹೊಡೆಯುತ್ತಾ ಹಾಗಿದ್ರೆ ಕಾಂಗ್ರೆಸ್ ಅನ್ನುವಂತ ಒಂದು ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ. ಪ್ರಮುಖವಾಗಿ ಒಂದ್ ಕಡೆ ಗಮನಿಸ್ತಾ ಇರಬಹುದು, ಕರ್ನಾಟಕದ ಕೆಲವು ವರ್ಗಗಳ ವಿರೋಧದಿಂದಾಗಿ ಜಾತಿಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದ ನಿರ್ಧಾರ ಏನಿತ್ತು ಆ ಕೇಂದ್ರದ ಗಣತಿಗೆ ಸೆಡ್ ಹೊಡೆಯುತ್ತಾ ಕಾಂಗ್ರೆಸ್ ಆಗಿದೆ. ಕೇಂದ್ರದಿಂದಲೂ ಜಾತಿಗಣತಿ ಸಮೀಕ್ಷೆಯನ್ನ ಘೋಷಣೆ ಮಾಡಲಾಗಿದೆ. ರಾಜ್ಯದಲ್ಲಿ ಜಾತಿಗಣತಿಯ ವರದಿ ಜಾರಿ ಅಷ್ಟೇ ಬಾಕಿ ಉಳಿದಿರುವಂತದ್ದು. ಕೇಂದ್ರದ ವರದಿಗೂ ಮುನ್ನ ರಿಲೀಸ್ ಆಗುತ್ತಾ ರಿಪೋರ್ಟ್ ರಿಲೀಸ್ ಆಗೋಕ್ಕಿಂತ ಮುಂಚಿತವಾಗಿ ಈ ಜಾತಿಗಣತಿ ವಿಚಾರ ಸರಿಯಾದ ಮಟ್ಟಿಗೆ ನಡೆದಿದೆ ಅನ್ನೋದು ಸರ್ಕಾರ ಗಮನ ಹರಿಸಬೇಕಾಗುತ್ತೆ. ಪ್ರತಿಯೊಬ್ಬರ ಮನೆಗೂ ಹೋಗಿ ನಾವು ಜಾತಿ ಗಣತಿಯ ಸಮೀಕ್ಷೆಯನ್ನ ಮಾಡಿದ್ದೀವಿ ಅಂತ ಹೇಳ್ತಾರೆ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುವಂತಹ ಕೆಲವೊಂದಿಷ್ಟು ಪೋಸ್ಟ್ಗಳನ್ನ ನೀವು ಗಮನಿಸ್ತಾ ಇರಬಹುದು. ವಿಡಿಯೋಗಳಲ್ಲಿ ಜನರು ಉಗ್ದು ಉಪ್ಪಿನಕಾಯಿ ಹಾಕ್ತಿದ್ದಾರೆ ಸರ್ಕಾರಕ್ಕೆ. ಯಾರು ಮನೆ ಬಾಗ್ಲಿ ಬಂದಿಲ್ಲ, ಕೇವಲ ಆ ಒಂದು ಸ್ಟಿಕ್ಕರ್ ಅಂಟಿಸ್ಬಿಟ್ಟು ಹೋಗಿದ್ದಾರೆ ಅಂತ. ಜಾತಿಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ನಡುವೆ ಜಟಾಪಟಿ ಜೋರಾಗಿದೆ. ಕೇಂದ್ರ ಸರ್ಕಾರದಿಂದಲೂ, ಯಾಕಂದ್ರೆ 10 ವರ್ಷಗಳಿಗೊಮ್ಮೆ ನಡೆಯಬೇಕಾಗಿರುವಂತಹ ಜಾತಿ ಗಣತಿ ಕೋವಿಡ್ ಸಂದರ್ಭದಲ್ಲಿ ಸಾಕಷ್ಟು ರೀತಿಯಲ್ಲಿ ಬದಲಾವಣೆ ಆಗಿದೆ. ಆದ್ರೆ ಮನೆ ಮನೆಗೆ ತೆರಳಿ ಸಮೀಕ್ಷೆಯನ್ನೇ ನಡೆಸದೆ ರಾಜ್ಯ ಸರ್ಕಾರ ಜಾತಿ ಗಣತಿಯ ಬಿಡುಗಡೆಗೆ ಮುಂದಾಗಿತ್ತು. ಇದಕ್ಕೆ ಹಲವು ವರ್ಗಗಳು ವಿರೋಧವನ್ನ ವ್ಯಕ್ತಪಡಿಸಿದ್ವು. ಪ್ರಮುಖವಾಗಿ ರಾಜ್ಯದಲ್ಲಿ ಅದು ಚುನಾವಣೆಯ ಸಂದರ್ಭದಲ್ಲಿ ನಿರ್ಣಾಯಕ ಪಾತ್ರ ವಹಿಸುವಂತಹ ಲಿಂಗಾಯತ ಆಗಿರ್ಬೋದು, ಒಕ್ಕಲಿಗ ಆಗಿರ್ಬೋದು, ಅದರ ಜೊತೆಗೆ ದಲಿತ ಸಮುದಾಯ ಆಗಿರ್ಬೋದು, ಇತರೆ ಜಾತಿ ಉಪಜಾತಿ ಇರುವಂತ ಬೇರೆ ಬೇರೆ ಕಡಿಮೆ ಇರುವಂತ ಇವೆಲ್ಲವೂ ಕೂಡ ಬಹಳ ವಿರೋಧವನ್ನ ವ್ಯಕ್ತಪಡಿಸಿದ್ವು. ಹಾಗಾಗಿ ಸದ್ಯದ ಮಟ್ಟಿಗೆ ರಾಜ್ಯ ರಾಜಕೀಯದಲ್ಲಿ ಜಾತಿ ಗಣತಿ ಜಟಾಪಟಿ ಶುರುವಾಗಿರುವಂತದ್ದು. ನೋಡಿ, 5 ವರ್ಷಕ್ಕೊಮ್ಮೆ ಚುನಾವಣೆ ಬರಬಹುದು, ಆದ್ರೆ ಅಧಿಕಾರಕ್ಕೇರಿದ ನಂತರವಾಗಿ ಸರ್ಕಾರ ಯಾವಾಗ್ಲೂ ಕೂಡ ಜನರನ್ನ ಹಾಗೆ ಮತಗಳನ್ನ ತನ್ನ ಬತ್ತಳಿಕೆಯಲ್ಲೇ ಇರಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡಲಾಗುತ್ತೆ. ಸ್ವಲ್ಪ ಆಚೆ ಈಚೆ ಆದ್ರೂ ಕೂಡ ಸರ್ಕಾರಕ್ಕೆ ದೊಡ್ಡ ಹೊಡೆತ ಮುಂದಿನ ಚುನಾವಣೆಯಲ್ಲಿ ಆಗುತ್ತೆ. ಹಾಗಾಗಿ ಜಾತಿ ಗಣತಿಯ ಮುಖಾಂತರವಾಗಿ ಅಲ್ಪಸಂಖ್ಯಾತರ ಮುಸ್ಲಿಂ ಸಮುದಾಯದ ಸಂಖ್ಯೆಯನ್ನ ಜಾಸ್ತಿ ತೋರಿಸಲಾಗ್ತಾ ಇದೆ. ಕೇವಲ ಒಂದು ಧರ್ಮದ ಒಲವಾಗಿರುವಂತಹ ಸರ್ಕಾರ ಅಂತ ಬಿಜೆಪಿ ಟೀಕಿಸಿತ್ತು. ಇದೇ ಅಸ್ತ್ರವಾಗಿ ಮಾಡ್ಕೊಂಡಿತ್ತು ಬಿಜೆಪಿ. ತದನಂತರ ಕೇಂದ್ರ ಸರ್ಕಾರದಿಂದ ಜಾತಿ ಗಣತಿಗೆ ಅಸ್ತು ಅಂತ ಅನ್ಲಾಯ್ತು. ಸೊ ಈಗ ರಾಜ್ಯದಲ್ಲಿ ಜಾತಿ ಗಣತಿ ಆಗಿದೆ, ನಾವು ಪ್ರತಿ ಮನೆಗೂ ತೆರಳಿ ಜಾತಿ ಗಣತಿಯನ್ನ ಮಾಡಿದ್ದೇವೆ ಅಂತ ಹೇಳಲಾಗಿದೆ. ಆದ್ರೆ ಸಾಕಷ್ಟು ಜನ ಹೇಳ್ತಿದ್ದಾರೆ, ನಮ್ಮ ಮನೆಗೆ ಬಂದು ನಮ್ಮ ಮನೆಯ ವಿವರವನ್ನ ತೆಗೆದುಕೊಂಡಿಲ್ಲ, ಬರೀ ಬಾಗಿಲಿಗೆ ಬಂದು ಈ ಒಂದು ಪೋಸ್ಟರ್ ಅನ್ನ ಅಣಿಸ್ಬಿಟ್ಟು ಹೋಗಿದ್ದಾರೆ. ನಿಮ್ಮಲ್ಲಿ ಅಕಸ್ಮಾತ್ ಏನಾದ್ರು ಜಾತಿ ಗಣತಿ ಸಮೀಕ್ಷೆ ನಡೆದಿಲ್ಲ ಅಂದ್ರೆ, ನಿಮ್ಮ ಮನೆಗೆ ಅಕಸ್ಮಾತ್ ಸಮೀಕ್ಷೆ ಅವರು ಬರ್ಲಿಲ್ಲ ಅಂದ್ರೆ ಈ ನಂಬರ್ಗೆ ಕರೆ ಮಾಡಿ ಅನ್ನುವಂಥದ್ದನ್ನ ಆ ಪೋಸ್ಟರ್ ಅನ್ನ ಅಣಿಸ್ಬಿಟ್ಟು ಹೋಗ್ಲಾಗಿದೆ. ಸೊ ಎಲ್ಲೋ ಒಂದ್ ಕಡೆ ಈ ಬಾರಿ ಕೂಡ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಜನರ ಆಕ್ರೋಶ ಜಾಸ್ತಿ ಆಗಿದೆ. ಆದ್ರೆ ಈಗ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಾ ಇದೆ, ಕೇಂದ್ರ ಸರ್ಕಾರಕ್ಕೆ ಸೆಡ್ಡು ಹೊಡೆಯೋ ರೀತಿಯಲ್ಲಿ ಕಾಂಗ್ರೆಸ್ ಒಬಿಸಿ ಸಭೆಯಲ್ಲಿ ಜಾತಿ ಜನಗಣತಿಯ ಸದ್ದು ಜೋರಾಗಿದೆ. ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕದ ಬಗ್ಗೆ ಕಾರ್ಯಸೂತ್ರವನ್ನ ರೂಪಿಸಲಾಗುತ್ತೆ. ನೋಡಿ, ಇವತ್ತು ನಡೆಯುವಂತಹ ಒಬಿಸಿ ಸಭೆ ಬಹಳ ಮಹತ್ವವನ್ನ ಪಡೆದುಕೊಂಡಿದೆ. ಶಾಂಗ್ರಿಲಾ ಹೋಟೆಲ್ ಅಲ್ಲಿ ನಡೆಯುವಂತದ್ದು ಈ ಒಂದು ಸಭೆ. ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ. ಇಲ್ಲಿ ಜಾತಿ ಗಣತಿಯ ಸದ್ದು ಮೊಳಗುತ್ತೆ. ಯಾವ ರೀತಿ ಸಾಮಾಜಿಕವಾಗಿ ಎಷ್ಟು ಸಬಲರಾಗಿದ್ದಾರೆ, ಆರ್ಥಿಕವಾಗಿ ಎಷ್ಟು ಸಬಲರಾಗಿದ್ದಾರೆ, ಶೈಕ್ಷಣಿಕವಾಗಿ ಎಷ್ಟು ಮುಂದುವರೆದಿದ್ದಾರೆ, ಇದ್ರ ಬಗ್ಗೆ ಕಾರ್ಯ ಸೂತ್ರವನ್ನ ರೂಪಿಸೋದಕ್ಕೆ ಎಸ್ಸಿ ಎಸ್ಟಿ ಮತ್ತು ಒಬಿಸಿ ಸಮುದಾಯಗಳ ಸ್ಥಿತಿಗತಿಗಳ ಬಗ್ಗೆ ಚರ್ಚೆಯನ್ನು ನಡೆಸಲಾಗುತ್ತೆ. ಒಬಿಸಿ ಸಭೆಗಳ ನಿರ್ಣಯ ತೆಗೆದುಕೊಂಡಿದ್ದಾರೆ. ಈಗ ಎಐಸಿಸಿ ಸಭೆಯ ಮೂಲಕ ಕೇಂದ್ರ ಸರ್ಕಾರಕ್ಕೆ ವರದಿ ಕೊಡೋದಕ್ಕೆ ಪ್ಲಾನ್ ಮಾಡಲಾಗ್ತಾ ಇರುವಂತದ್ದು. ನೋಡಿ, ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಹಾಗೆ ಶೆಡ್ಯೂಲ್ ಕ್ಯಾಸ್ಟ್, ಶೆಡ್ಯೂಲ್ ಟ್ರೈಬ್ ವಿಚಾರವಾಗಿ ನೋಡೋದಾದ್ರೆ ಎಸ್ಸಿ ಎಸ್ಟಿ ಮತ್ತು ಒಬಿಸಿ ಸಮುದಾಯಗಳ ಸ್ಥಿತಿಗತಿಗಳು ಈಗ ಹೇಗಿದೆ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಎಷ್ಟು ಮುಂದುವರೆದಿದ್ದಾರೆ, ಒಬಿಸಿಗೆ ಕೆಲವೊಂದಿಷ್ಟು ಸೌಕರ್ಯಗಳನ್ನು ಕಲ್ಪಿಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಸಭೆ ಬಹಳ ಮಹತ್ವವನ್ನ ಪಡೆದುಕೊಂಡಿರುವಂತದ್ದು. ಹಿಂದೆ ಕೂಡ 2019ರಲ್ಲಿ ಕೇಂದ್ರ ಸರ್ಕಾರ ಇದೇ ರೀತಿಯಾಗಿ ಒಬಿಸಿ ಸಮುದಾಯಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲೂ ಜಟಾಪಟಿ ಶುರುವಾಗಿತ್ತು. ಆಂಧ್ರ ಪ್ರದೇಶ ಆಗಿರ್ಬೋದು, ಕರ್ನಾಟಕದ ಈ ಒಬಿಸಿಯ ಕೆಲವೊಂದಿಷ್ಟು ಸೌಲಭ್ಯದ ವಿಚಾರವಾಗಿ ಕೇಂದ್ರ ಸರ್ಕಾರ ನಿರ್ಧಾರ ತೆಗೆದುಕೊಳ್ಳುವ ವಿಚಾರವಾಗಿ 2019ರಲ್ಲಿ ಕೂಡ ಈ ವಿಚಾರ ಒಂದು ಸ್ವಲ್ಪ ಪ್ರಸ್ತಾಪ ಆಗಿತ್ತು. ಆದ್ರೆ ಸಿದ್ದರಾಮಯ್ಯನವರು ಈಗ ಅಧಿಕಾರಕ್ಕೆ ಬಂದ ನಂತರವಾಗಿ ಜಾತಿ ಗಣತಿ, ಒಬಿಸಿ, ಒಳ ಮೀಸಲಾತಿ ಸೌಲಭ್ಯಗಳಾಗಿರ್ಬೋದು, ಅದರಲ್ಲೂ ಕೂಡ ಪ್ರಮುಖವಾಗಿ ಎಸ್ಸಿ ಎಸ್ಟಿ ಒಬಿಸಿಗಳಿಗೆ ಯಾವ ರೀತಿಯಾಗಿ ಕೆಲವೊಂದಿಷ್ಟು ಸೌಲಭ್ಯಗಳನ್ನ, ಯೋಜನೆಗಳನ್ನ ಕಲ್ಪಿಸುವಂತಹ ವಿಚಾರ ನೋಡಿ. ಈಗ ಸದ್ಯದ ಮಟ್ಟಿಗೆ ಒಳ ಮೀಸಲಾತಿ, ಜಾತಿ ಜನಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಟಾಪಟಿ ಜೋರಾಗಿದೆ. ರಾಜ್ಯದಲ್ಲಿ ತಮ್ಮ ತಮ್ಮ ಸಮುದಾಯ, ತಮ್ಮ ಜಾತಿ, ತಮ್ಮ ಧರ್ಮ ಅಂತ ಬಂದ್ರೆ ನಮ್ಮ ಸಮುದಾಯನೇ ಹೆಚ್ಚಿರಬೇಕು ಅಂತ ಸಾಕಷ್ಟು ಅಂದ್ಕೊಂಡಿದ್ದಾರೆ. ಬಿಕಾಸ್ ದ ಓನ್ಲಿ ರೀಸನ್ ವೋಟ್ ಬ್ಯಾಂಕಿಂಗ್ ಅಷ್ಟೇ. ಹಾಗಾಗಿ ಸಿದ್ದರಾಮಯ್ಯನವರು ಕೂಡ ಈಗ ಒಬಿಸಿ ಮತಗಳನ್ನ ತಮ್ಮ ಬತ್ತಳಿಕೆಯಲ್ಲಿ ಹಾಕೊಳ್ಳೋದಕ್ಕೆ, ಅವರಿಗೆ ಸಕಲ ಸೌಲಭ್ಯ ಅಂದ್ರೆ ಸಾಮಾಜಿಕವಾಗಿ ಸಬಲರನ್ನಾಗಿ ಮಾಡಬೇಕಾಗಿದೆ, ಅವರನ್ನ ಮೂಲಭೂತ ಸೌಕರ್ಯಗಳನ್ನ
ತಲುಪಿಸ್ಕೊಡ್ಬೇಕಾಗಿದೆ. SC/STಗೆ ಎಷ್ಟೆಲ್ಲ ರೀತಿಯಾದಂತಹ ಸಕಲ ಸೌಲಭ್ಯಗಳಿವೆಯೋ ಅದು ಕೂಡ OBCಗೆ ತಲುಪುವ ರೀತಿ. ಈ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನರಿಗೆ ಗೊಂದಲ ಕೂಡ ಇರುವಂತದ್ದು. ಹಾಗಾಗಿ ಮೋದಿ ಸರ್ಕಾರಕ್ಕೆ ಕಾಂಗ್ರೆಸ್ ಟಕ್ಕರನ್ನ ಕೊಡೋದಕ್ಕೆ ರಾಜ್ಯದಲ್ಲಿ ಜಾತಿ ಗಣತಿಯ ಜೊತೆಗೆ OBC ಸಮುದಾಯದ ಆ ಓಟ್ಗಳನ್ನ ತಮ್ಮ ಬತ್ತಳಿಕೆ ಇಟ್ಕೊಳ್ಳುವಂತ ಪ್ರಯತ್ನಕ್ಕೆ ಸಿದ್ದರಾಮಯ್ಯನವರು ಕೈ ಹಾಕ್ತಿದ್ದಾರೆ. ಇವತ್ತು ಶಾಂಗ್ರಿಲಾ ಹೋಟೆಲ್ ನಡೆಯುವಂತ ಈ ಒಂದು ಸಭೆ ಬಹಳ ಮಹತ್ವವನ್ನ ಪಡೆದುಕೊಂಡಿದ್ದು, ಸಮುದಾಯವಾರು ಸ್ಥಿತಿಗತಿಗಳ ಬಗ್ಗೆ ಚರ್ಚೆಯನ್ನ ನಡೆಸಲಾಗುತ್ತೆ. OBC ಸಭೆಗಳ ನಿರ್ಣಯ ತೆಗೆದುಕೊಂಡಿರುವಂತ AICCಗೆ ಸಭೆಯ ಮೂಲಕ ಕೇಂದ್ರ ಸರ್ಕಾರಕ್ಕೆ ವರದಿಯನ್ನ ಕೊಡೋದಕ್ಕೆ ಪ್ಲಾನ್ ಮಾಡಲಾಗಿದೆ. ಹಾಗಾಗಿ ಇವತ್ತಿನ ಸಭೆಯಲ್ಲಿ ಸಿದ್ದರಾಮಯ್ಯನವರು ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತಾರೆ, ಏನು ವರದಿಯನ್ನ ನೀಡುತ್ತಾರೆ, ಜಾತಿ ಗಣತಿ ಹಾಗೆ OBC ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಬಲತೆ ಕೊಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ರಿಪೋರ್ಟ್ ಅನ್ನ ಕೊಡ್ತಾರೆ ಅನ್ನುವಂಥದ್ದು ಕಾದ್ ನೋಡಬೇಕಾಗಿದೆ. ರಾಜ್ಯದ ದೇಶದ ಎಲ್ಲ OBC ಲೀಡರ್ಸ್ಗಳು ಕೂಡ ಇನಾಗರಲ್ ಮೀಟಿಂಗ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ನನಗೆ ನಮ್ಮ ನ್ಯಾಷನಲ್ OBC ಡಿಪಾರ್ಟ್ಮೆಂಟ್, ಕಾಂಗ್ರೆಸ್ ಡಿಪಾರ್ಟ್ಮೆಂಟ್ ಪ್ರೆಸಿಡೆಂಟ್ ಮಿಸ್ಟರ್ ಅನಿಲ್ ಜೈ ಹಿಂದ್, and he is also convener of the OBC Advisory Council. ಅವರು ನನ್ನ ಹೆಸರನ್ನ ಸೂಚಿಸಿದ್ರು, ಅಧ್ಯಕ್ಷರಾಗಬೇಕು ಅಂತ ಈ ಸಮಿತಿ ಇನಾಗರಲ್ ಫಂಕ್ಷನ್ಗೆ. ಹಾಗಾಗಿ ನಾನು ಅದರ ಅಧ್ಯಕ್ಷತೆಯನ್ನ ವಹಿಸಿದ್ದೆ. ಇವತ್ತು ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಬಸವರಾಜ್, ನೋಡಿ, ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯನವರ ಸಾರಥ್ಯದಲ್ಲಿ ಇವತ್ತು ಕಾಂಗ್ರೆಸ್ OBC ಸಭೆ ನಡೆಯಲಿದೆ. ಬಹಳ ಮಹತ್ವವನ್ನ ಪಡೆದುಕೊಂಡಿದೆ. ಯಾಕಂದ್ರೆ ಸಮುದಾಯವಾರು ಮೀಸಲಾತಿ ವಿಚಾರ ಹಾಗೆ ಸಬಲತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ SC/ST OBCಯ ಪ್ರಮುಖ ಪಾತ್ರಗಳ ನಿರ್ಣಾಯಕ ಇವತ್ತು ಆಗಬಹುದು ಅನ್ನುವಂಥದ್ದು. ಇದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ. ಈಗಾಗಲೇ ಕಾಂಗ್ರೆಸ್ ಪಕ್ಷದ ನಾಯಕರು OBC ಮತಗಳನ್ನ ಕ್ರೋಢೀಕರಣ ಮಾಡ್ಕೊಳ್ಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಮುಂದಾದಂತೆ ಕಾಣ್ತಾ ಇದೆ. ನಿನ್ನೆ AICCಯ ಒಂದು OBC ಸಲಹಾ ಸಮಿತಿಯ ಸಭೆ ಕೂಡ ಆಗಿರ್ತಕ್ಕಂಥದ್ದು. CM ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇಂದಿರಾ ಗಾಂಧಿ ಭವನದಲ್ಲಿ ಕೂಡ ಆ ಒಂದು ಸಭೆ ಕೂಡ ಆಗಿರ್ತಕ್ಕಂಥ. ಅದರಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷದ ಏನು ಮಾಜಿ ಸಂಸದರು, ಹಾಲಿ ಸಂಸದರು, ಮಾಜಿ ಮುಖ್ಯಮಂತ್ರಿಗಳು ಸಹಿತ ಅದರಲ್ಲಿ OBCಯ ಎಲ್ಲ ಮುಖಂಡರು ಸಹಿತ ಅದರಲ್ಲಿ ಭಾಗವಹಿಸಿದ್ರು. ಪ್ರಮುಖವಾಗಿ ಈಗಾಗಲೇ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಒಂದ್ ಕಡೆ ಈಗ ಜಾತಿ ಗಣತಿಯನ್ನ ದೇಶಾದ್ಯಂತ ಕೂಡ ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥ ಈಗಾಗಲೇ ಘೋಷಣೆ ಮಾಡಿದೆ. ಈ ಒಂದು ನಿಟ್ಟಿನಲ್ಲಿ ರಾಜ್ಯದಲ್ಲಿ ಈಗಾಗಲೇ ಜಾತಿ ಗಣತಿಯನ್ನ ಕೇಂದ್ರ ಸರ್ಕಾರದ ಮುಂಚಿತವಾಗಿ ನಾವು ಜಾತಿ ಗಣತಿಯನ್ನ ವರದಿಯನ್ನು ಅನುಷ್ಠಾನ ಮಾಡ್ತೇವೆ ಅನ್ನುವಂಥದ್ದನ್ನ ಕೂಡ ಘೋಷಣೆ ಮಾಡಿದ್ರು. ಅದರಂತೆ ಈಗಾಗಲೇ ಒಂದ್ ಕಡೆ ಆ ವರದಿ ಕೂಡ ಸಿದ್ಧವಾಗಿರ್ತಕ್ಕಂಥ, ಅದನ್ನ ಅನುಷ್ಠಾನ ಮಾಡುವಂತ ಹಂತ ಕೂಡ ಇರುವಂತದ್ದು. ಹಾಗಾಗಿ ನಿನ್ನೆ ಸಭೆಯಲ್ಲಿ ಕೂಡ ಪ್ರಮುಖವಾಗಿ ಕೇಂದ್ರ ಸರ್ಕಾರ ಜಾತಿ ಗಣತಿಯನ್ನ ಒಂದು ಜಾತಿ ಗಣತಿಯ ವರದಿಯನ್ನ ಸಿದ್ಧಪಡಿಸುವಂತ ಮುಂಚಿತವಾಗಿ ನಮ್ಮ ವರದಿಯನ್ನ ಬಿಡುಗಡೆ ಮಾಡಬೇಕು. ಈ ಒಂದು ನಿಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಪಕ್ಷ ಮಾಡಿದಂತ ಸಂದರ್ಭದಲ್ಲೇ ಬಿಜೆಪಿಯ ನಾಯಕರು ಇದನ್ನ ಮಾಡ್ಲಿಕ್ಕೆ ಮುಂದೆ ಹೋದ್ರು. ಆದ್ರೆ ಅವರಿಗೆ ಯಾವುದೇ ರೀತಿ OBC ಅವರಾಗಿರ್ಬೋದು ಅಥವಾ ಹಿಂದುಳಿದ ವರ್ಗದವರಾಗಿರ್ಬೋದು ಅವರ ಒಂದು ಹಿತ ಬೇಕಾಗಿಲ್ಲ ಅನ್ನುವಂಥದ್ದನ್ನ ದೇಶಾದ್ಯಂತ ಜನರ ಮುಂದೆ ಕೊಂಡೊಯ್ಯಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಪಕ್ಷವು ಕೂಡ ತನ್ನ ತಂತ್ರಗಾರಿಕೆಯನ್ನು ಹೂಡ್ತಾ ಇದೆ. ಅದರ ಭಾಗವಾಗಿ ಈಗ OBCಯ ಒಂದು ಸಲಹಾ ಸಮಿತಿಯ ಸಭೆಯನ್ನು ಕೂಡ ಕರ್ನಾಟಕ ರಾಜ್ಯದಲ್ಲೂ ಕೂಡ ಮಾಡಿರ್ತಕ್ಕಂಥದ್ದು. ಇವತ್ತು ಕೂಡ ಶಾಂಗ್ರಿಲಾ ಹೋಟೆಲ್ನಲ್ಲಿ ಕೂಡ ಒಂದು ಸಭೆ ಕೂಡ ಇರ್ತಕ್ಕಂಥದ್ದು. ಇವತ್ತು ಪ್ರಮುಖವಾಗಿ ಸಭೆಯ ಪ್ರಮುಖವಾಗಿರ್ತಕ್ಕಂಥ ಅಜೆಂಡಾ ಏನೆಲ್ಲ ನಿರ್ಧಾರಗಳನ್ನ ಕೈಗೊಳ್ಳಬೇಕು, OBCಯ ಸಮುದಾಯವನ್ನ ಸೆಳೆಯುವಂತ ಪ್ರಯತ್ನಕ್ಕೆ ಏನೆಲ್ಲ ಒಂದು ಯೋಜನೆಗಳನ್ನ ಮುಂದೆ ತೆಗೆದುಕೊಂಡು ಹೋಗ್ಬೇಕು ಅನ್ನುವಂಥದ್ದನ್ನು ಕೂಡ ಇವತ್ತು ಆ ಸಭೆಯಲ್ಲಿ ಚರ್ಚೆ ಮಾಡಲಿದ್ದಾರೆ. ಪ್ರಮುಖವಾಗಿ ಈಗಾಗಲೇ SC/ST ಒಂದು SC ಸಮುದಾಯಕ್ಕೂ ಕೂಡ ಒಂದಿಷ್ಟು ಮೀಸಲಾತಿ ವಿಚಾರಕ್ಕೆ ಸಂಬಂಧ ಆಗಿರ್ಬಹುದು, ಮತ್ತೆ ಈಗಾಗಲೇ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತಾಗಿರ್ಬೋದು, ಇವೆಲ್ಲವನ್ನು ಕೂಡ
ಕಾಂಗ್ರೆಸ್ ಪಕ್ಷ ತನ್ನ ಒಂದು ಜನರ ಹಿತಕ್ಕೆ ಎಲ್ಲರಿಗೂ ಕೂಡ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಮವಾಗಿ ಎಲ್ಲರಿಗೂ ಕೂಡ ಸಂವಿಧಾನ ಅಡಿಯಲ್ಲಿ ಹಕ್ಕು ಸಿಗಲಿ ಅನ್ನುವಂತ ನಿಟ್ಟಿನಲ್ಲಿ ಮುಂದಾಗ್ತಾ ಇದೆ ಅನ್ನುವಂತ ಪ್ರತಿಪಾದನೆ ಮಾಡುವಂತ ಹಂತಕ್ಕೆ ಕಾಂಗ್ರೆಸ್ ಪಕ್ಷದ ನಾಯಕರು ಮುಂದಾದಂತೆ ಕಾಣ್ತಾ ಇದೆ ರೂಪಾ.